ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮೂಲ್ಯ, ನಿನ್ನ ಹತ್ರ ಒಂದ್ ನಿಮಿಷ ಮಾತಾಡ್ಬೇಕು, ಬಾ. ಯಾಕೆ ಬರಕ್ಕೆ ಹೇಳಿದ್ದು? ಇಲ್ಲಿವರೆಗೂ ಕರ್ಸಿದ್ದೀನಿ ಅಂದ್ಮೇಲೆ ಹೇಳ್ದೆ ಇರ್ತೀನಾ? ಅದೇನು ಅಂತ ಬೇಗ ಹೇಳು, ನಂಗೆ ಬೇರೆ ಕೆಲಸ ಇದೆ. ಎಲ್ಲ ಬಾಗ್ಲ ನಿಂತ್ಕೊಂಡು ಕೇಳಿದ್ರೆ ಹೇಗೆ? ನಡೀತಾ ಇರೋದು ನನ್ನ ಅಣ್ಣನ ಮದ್ವೆ. ನೀನ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಳ್ಳೋ ಅಗತ್ಯ ಇಲ್ಲ. ನೀನ್ ಓಡಾಡಿಲ್ಲ ಅಂದ್ರೆ ಮದ್ವೆನೇ ಆಗಲ್ಲ ಅನ್ನೋ ತರ ನಡ್ಕೋಬೇಡ. ಸಾರಿಕಾ, ನಾನು ನಿನ್ ಜೊತೆ ಸುಮ್ಮನೆ ವಾದ ಮಾಡ್ತಾ ಟೈಮ್ ವೇಸ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಒಗ್ರಿದ್ರೆ ಅದನ್ನ ನಿನ್ನ ಹತ್ರನೇ ಇಟ್ಕೋ, ನನ್ನ ಹತ್ರ ತೋರ್ಸಕ್ ಬರ್ಬೇಡ. ವಿಷಯ ಇಲ್ಲದೆ ಅನಗತ್ಯವಾಗಿ ನಿನ್ನ ಹತ್ರ ಮಾತಾಡೋ ತರ ಇದ್ರೆ ನಂಗೂ ಬಂದಿಲ್ಲ. ಆಯ್ತು, ಏನಕ್ಕೆ ಕರ್ದಿದ್ಯಾ ಹೇಳು. ನಿನ್ನೆ ನಮ್ಮಮ್ಮ ನಿಂಗೊಂದು ನೆಕ್ಲೆಸ್ ಕೊಟ್ಟಿದ್ರಲ್ಲ, ಅದನ್ನ ಇವತ್ತು ನಿಮ್ ಗ್ಯಾಂಗ್ ಅಲ್ಲಿ ಯಾರು ಹಾಕೊಂಡಿದ್ದಾರೆ? ಅಲ್ಲ, ಅದು ಅಕ್ಕ. ಇಲ್ಲ ಇಲ್ಲ, ಅದಿತಿ. ಕರೆಕ್ಟು ಅಮ್ಮ, ಅದು ಅರ್ಜೆಂಟ್. ಕೇಳ್ದಷ್ಟೇ ಕುತ್ರ ಕೊಡದೆ ಏನ್ ಬೆಬ್ಬೆ ಅಂತಿದ್ಯಾ? ನಾನು ಎಲ್ಲಾರನ್ನ ಅಬ್ಸರ್ವ್ ಮಾಡಿನೇ ಕೇಳ್ತಾ ಇದ್ದೀನಿ. ಆ ನೆಕ್ಲೆಸ್ ಯಾರ ಕತ್ತಲ್ಲೂ ಇಲ್ಲ. ಅದು ಇಲ್ಲೇ ರೂಮಲ್ಲಿದೆ, ಹಾಕೊಳಕ್ ಮರ್ತೋಯ್ತು ಅಷ್ಟೇ. ವಾಟ್? ಮರ್ತು ಹೋಯ್ತಾ? ಚಿನ್ನನೇ ನೋಡ್ದಿರೋ ನಿಮ್ಗೆ ಕಾಸ್ಟ್ಲಿ ನೆಕ್ಲೆಸ್ ಕೊಟ್ರೆ ಹಾಕೊಳಕ್ ಮರ್ತು ಹೋಗುತ್ತಾ? ಏನ್ ಜೋಕ್ ಮಾಡ್ತಾ ಇದೀಯಾ? ಇಲ್ಲ, ಅದು ಹಾಗಲ್ಲ. ಅದು ಸಾಕು, ಮುಚ್ಚು ಬಾಯಿ. ನೀವ್ ಯಾರು ಹಾಕೊಂಡಿಲ್ಲ, ಈಗ ಕೇಳಿದ್ರೆ ಬೆಬ್ಬೆಬ್ಬೆ ಅಂತಿದ್ಯಾ? ಹಾಗಾದ್ರೆ ನೆಕ್ಲೆಸ್ ಎಲ್ಲೋಯ್ತು ಹೇಳು. ರೂಮಲ್ಲಿದೆ ಅನ್ನೋ ಸುಳ್ಳನ್ನ ನಾನು ನಂಬಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನೀವೇ ಅದನ್ನ ಬಚ್ಚಿಟ್ಟಿದ್ದೀರಾ ಅಂತ ಅನಿಸ್ತಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾವ್ಯಾಕೆ ಮುಚ್ಚಿಡ್ತೀವಿ? ಇನ್ಯಾಕೆ ಅದನ್ನ ನಿಮ್ದು ಮಾಡ್ಕೊಳಕ್ಕೆ? ನಮಗಂತ ಕೆಟ್ಟ ಬುದ್ಧಿ ಇಲ್ಲ ಸಾರಿಕಾ. ಹಾಗಿದ್ರೆ ನೆಕ್ಲೆಸ್ ಎಲ್ಲೋಯ್ತು ಅಂತ ಹೇಳು. ರೂಮಲ್ಲಿದೆ ಅನ್ನೋ ಸುಳ್ಳನ್ನ ನಾನು ನಂಬ್ತೀನಿ ಅಂತ ಅನ್ಕೋಬೇಡ. ನಿಜ ಹೇಳು, ನೆಕ್ಲೆಸ್ ಎಲ್ಲಿ? ಅದು ಕಳ್ದೋಗಿದೆ. ಏನೇ ಹೇಳ್ತಾ ಇದೀಯಾ? ಕಳ್ದೋಯ್ತಾ? ಅಷ್ಟು ಕಾಸ್ಟ್ಲಿ ನೆಕ್ಲೆಸ್ ನ ಕಳ್ದೋಯ್ತು ಅಂತ ಎಷ್ಟು ಸಲೀಸಾಗಿ ಹೇಳ್ತಿದ್ಯಾ? ನೀನೇನ್ ಮನುಷ್ಯಲ? ಹುಡುಗಾಟ ಆಡ್ತಾ ಇದ್ದೀರಾ? ಅದು ಲಾಸ್ಟ್ ಇಯರ್ ಬರ್ಡೇಗೆ ಅಪ್ಪ ಪ್ರೀತಿಯಿಂದ ಕೊಡ್ಸಿದ್ದು, ಅದನ್ನ ಕಳ್ದು ಹಾಕಿದ್ದೀರಾ. ಸ್ವಲ್ಪನೂ ಜವಾಬ್ದಾರಿ ಬೇಡ ನಿಮ್ಗೆ? ಸಾರಿಕಾ, ನಾವು ಕರೆಕ್ಟಾಗಿ ಬ್ಯಾಗಲ್ಲೇ ಇಟ್ಟಿದ್ವಿ. ಶಾಸ್ತ್ರಕ್ಕೆ ಬರುವಾಗ ಬಾಗ್ ಹಾಕೊಂಡ್ ಬರೋದ್ ಮರ್ತ್ಬಿಟ್ವಿ. ಶಟ್ ಅಪ್! ಪುರಾಣಗಳೆಲ್ಲ ಕೇಳಕ್ಕೆ ಟೈಮ್ ಇಲ್ಲ ನನ್ಗೆ. ಅಮ್ಮ ಪ್ರೀತಿಯಿಂದ ಹಾಕೊಳ್ಳಿ ಅಂತ ಕೊಟ್ರೆ ಅದನ್ನ ಕಳ್ಕೊಂಡು ಗುಮ್ಮನ್ ತರ ತೆಪ್ಪು ಕೂತಿದ್ರಲ್ವಾ? ನಾನೀಗ ವಿಚಾರಿಸಲಿಲ್ಲ ಅಂದಿದ್ರೆ ಆ ನೆಕ್ಲೆಸ್ ಬಗ್ಗೆ ನೀವು ಮಾತಾಡ್ತಾನೆ ಇರ್ಲಿಲ್ಲ ಅಲ್ವಾ? ಇಲ್ಲ ಸಾರಿಕಾ, ನಮ್ಮ ಉದ್ದೇಶ ಅದಲ್ಲ. ನಿನ್ನ ಉದ್ದೇಶ ಏನಾದ್ರೆ ನಂಗೇನೆ? ನೀನ್ ಮಾಡಿರೋ ಗನಂದಾರಿ ಕೆಲಸ ನೋಡಿದ್ರೆ ಗೊತ್ತಾಗಲ್ವಾ ನಿಮ್ ಯೋಗ್ಯತೆ ಏನು ಅಂತ? ಈಗ ತಲೆ ತಗ್ಗಿಸ್ಕೊಂಡು ನಿಂತ್ರೆ ನಾನ್ ಸುಮ್ನಿರಲ್ಲ. ನಿನಗ್ 10 ನಿಮಿಷ ಟೈಮ್ ಕೊಡ್ತೀನಿ. 10 ನಿಮಿಷದಲ್ಲಿ ಆ ನೆಕ್ಲೆಸ್ ನನ್ನ ಕೈಲಿ ಇಲ್ಲ ಅಂದ್ರೆ ನಮ್ಮ ಅಣ್ಣನ ಮದುವೆ ಅಂತ ನೋಡ್ದೆ ಗಲಾಟೆ ಮಾಡಿ ಮದುವೆ ನಿಲ್ಲಿಸ್ಬಿಡ್ತೀನಿ. ಸಾರಿಕಾ ಪ್ಲೀಸ್, ನನ್ ಮಾತ್ ಕೇಳು, ಹಾಗೆಲ್ಲ ಮಾಡ್ಬೇಡ. ನಿನ್ ಮಾತ್ ಕೇಳಿ ನನಗೂ ನಿನ್ ತರ ಕಳ್ಬುದ್ದಿ ಬರ್ಬೇಕು ಅಂತಾನಾ? ಆ ನೆಕ್ಲೆಸ್ ನಿನಗೆ ಒಪ್ಸೋ ಜವಾಬ್ದಾರಿ ನಂದು. ಆದ್ರೆ ಪ್ಲೀಸ್ ಗಲಾಟೆ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ. ನಿನ್ ಬಣ್ಣದ ಮಾತುಗಳಿಗೆಲ್ಲ ಕರ್ಗೊಳಲ್ಲ ನಾನು. ನನಗ್ ನೆಕ್ಲೆಸ್ ಬೇಕು ಅಷ್ಟೇ. ಪ್ಲೀಸ್ ಸಾರಿಕಾ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಅದೆಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಮದ್ವೆ ಮುಗಿತಿದ್ದಾಗೆ ಅದೆಲ್ಲಿದ್ರು ಹುಡುಕಿ ನಿನಗೆ ಒಪ್ಸ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊ. ಸಾಯೋವರೆಗೂ ಈ ತರ ಬೇಡ್ಕೊಳ್ಳೋದೊಂದು ಬಿಟ್ರೆ ನಿನ್ ಜೈಮಾನಕ್ಕೆ ಬೇರೆ ಏನು ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಏನ್ ಬೇಕಾದ್ರೂ ಹೇಳು, ನಾನ್ ಸಹಿಸ್ಕೋತೀನಿ. ಆದ್ರೆ ಮದ್ವೆ ನಿಲ್ಸ್ತೀನಿ ಅಂತ ಮಾತ್ರ ಹೇಳ್ಬೇಡ. ನಿನ್ ನೆಕ್ಲೆಸ್ ನಾನ್ ಹುಡ್ಕೊಡ್ತೀನಿ. ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ನಿನ್ ಟೈಮ್ ಆಗ್ಲೇ ಸ್ಟಾರ್ಟ್ ಆಗಿದೆ. ಟೋಟಲ್ ಆಗಿ ನಿನ್ನ ಹತ್ರ ಇರೋದು 10 ನಿಮಿಷ, ನೆನ್ಪಿರ್ಲಿ. ಸಾರಿಕಾ, ಸಾರಿಕಾ. ಅಂತ ಸಿಕ್ಕರು ಯಾರನ್ನ ಬಿಡ್ತಾರಾ? ಹೌದೇನೆ? ಚಿನ್ನದ? ಹೌದೇ ಗೌರಿ, ಆ ನೆಕ್ಲೆಸ್ಸು ಪಕ್ಕ ಚಿನ್ನದ್ದೇ. 30 ಗ್ರಾಮ್ ಇರಬೇಕು ಅನ್ಸುತ್ತೆ. ನಂಗೂ ತೋರ್ಸೆ.
ಇವ್ರು ಮಾತಾಡ್ತಿರೋದು ನೋಡ್ತಿದ್ರೆ ಯಾಕೋ ಡೌಟ್ ಆಗ್ತಿದೆ. ನೆಕ್ಲೆಸ್ ಇವ್ರ ಹತ್ರನೇ ಇರ್ಬೋದಾ? ಇಲ್ಲಿ ಬೇಡ, ಆಮೇಲೆ ತೋರಿಸಿರಿ. ಆಂಟಿ ಒಂದು ನಿಮಿಷ, ನೆಕ್ಲೆಸ್ ನೋಡಿದ್ರಾ? ನೀವು ನೆಕ್ಲೆಸ್ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಅದ್ರ ಬಗ್ಗೆ ಕೇಳಿದ್ದು. ನೀವೇನು ನೋಡಿದ್ರೋ ಅದನ್ನು ಹೇಳ್ಬಿಡಿ ಆಂಟಿ ಪ್ಲೀಸ್, ಅದು ನನಗೆ ತುಂಬ ಇಂಪಾರ್ಟೆಂಟು. ಯಾರಮ್ಮ ನೀನು? ನಾವು ಮಾತಾಡ್ತಾ ಇರೋದನ್ನ ಕತ್ ಕೇಳಿಸ್ಕೊಂತ ಇದೆಯಾ ಏನೋ? ಅಯ್ಯೋ ತಪ್ಪು ತಿಳ್ಕೊಬೇಡಿ ಆಂಟಿ, ನೀವು ನೆಕ್ಲೆಸ್ ಅಂತ ಮಾತಾಡ್ತಿದ್ರಲ್ವಾ ಅದಕ್ಕೆ ಕೇಳಿದೆ. ನಾನು ಅದನ್ನೇ ಹುಡುಕ್ತಾ ಇದ್ದೆ. ನಾಲ್ಕು ಜನ ಇರೋ ಕಡೆ ಮಾತಾಡುವಲ್ಲ, ನಮ್ಮದೇ ತಪ್ಪು. ಹೌದು, ನೋಡು ಹೇಗೆ ಮಾತಾಡ್ತಾಳೆ. ನಿನ್ಗೆ ಯಾಕಮ್ಮ ನಮ್ಮ ವಿಷಯ? ಅವಳ ಹತ್ರ ಏನು ಮಾತು? ಬಾರಿ ಅಲ್ಲೋಗಿ ಕೂತ್ಕೊಳ್ಳೋಣ. ಆಂಟಿ ಒಂದು ನಿಮಿಷ. ಆಂಟಿ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಬ್ಯಾಗ್ ಒಂದ್ಸತಿ ಚೆಕ್ ಮಾಡ್ಬೋದಾ? ಏನು ಬ್ಯಾಗ್ ಚೆಕ್ ಮಾಡಬೇಕಾ? ನೋಡೇ ಗೋರಿ, ನಾವು ಕಳ್ಳರು ಅನ್ನೋತ್ರ ನೋಡ್ತಿದ್ದಾಳೆ. ಅಯ್ಯೋ ಹಾಗಲ್ಲ ಆಂಟಿ, ನನ್ನ ಪರಿಸ್ಥಿತಿ ಹಾಗಿದೆ, ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಾಕು, ಸುಮ್ಮನೆ ಇರಮ್ಮ. ನನ್ಗೆ ಯಾಕೋ ನಿನ್ ಮೇಲೆ ಡೌಟು. ನೀನೇ ಕಳ್ಳಿ ಆಗಿರ್ಬೋದಲ್ಲ? ಕಳ್ತನ ಮಾಡಕ್ ಹೊಸ ಪ್ಲಾನಾ? ಇಲ್ಲ ಆಂಟಿ, ನನ್ನ ನೆಕ್ಲೆಸ್ ಕೂಡ. ನೋಡಮ್ಮ, ಕಂಡವ್ರಿಗೆ ಬ್ಯಾಗ್ ತೋರ್ಸಕ್ಕೆ ನಮ್ಗೇನು ಹುಚ್ಚಿಡ್ದಿಲ್ಲ. ಬಾರೆ ಗೌರಿ. ಆಂಟಿ ಇವ್ರ ನಡವಳಿಕೆ ನೋಡಿದ್ರೆ ಯಾಕೋ ಇವ್ರ ಹತ್ರನೇ ನೆಕ್ಲೆಸ್ ಇದೆ ಅನ್ಸುತ್ತೆ. ಒಂದ್ ವೇಳೆ ಹಿಂದೆ ಹೋದ್ರೆ ಸುಮ್ಮನೆ ಇಶ್ಯೂ ಆಗ್ಬಿಡುತ್ತೆ. ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಒಂದ್ಸಲ ನೋಡಿದ್ರೆ ತಪ್ಪೇನೂ ಇಲ್ವಲ್ಲ. ಅಯ್ಯೋ ಈ ನೆಕ್ಲೆಸ್ ಹತ್ತಲ್ವಲ್ಲ, ಚೇನ್ ಅನ್ಕೊಂಡ್ರೋ ಏನೋ. ಕದಿಯೋದು ನಿನ್ನ ಹಾಬಿ ಅನ್ಕೊಂಡಿದ್ದೆ, ನಿನ್ನ ಪ್ರೊಫೆಷನ್ ಅಂತ ಇವಾಗ ಕರೆಕ್ಟಾಗಿ ಗೊತ್ತಾಯ್ತು. ಅಲ್ಲ ಅದು ಶಟ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ. ಕಥೆ ಹೇಳ್ಬೇಡ. ಆ ಹೆಂಗ್ಸ್ ಹತ್ರ ಬ್ಯಾಗ್ ಕದಿಯೋದು ನಾನೇ ನೋಡಿದ್ದೀನಿ. ವಿಷಯ ಗೊತ್ತಿದೆ, ನಾನು ಮಾತಾಡ್ಬೇಡ. ನಿಂತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.